ನಮಸ್ಕಾರ. ಇದು ನನ್ನ ಬರ್ತ್‌ಡೇ ದಿನದ ಲಾಗ್ ಆಗಿರುತ್ತೆ. ಯೂಶುವಲಿ ನನ್ನ ಬರ್ತ್‌ಡೇ ದಿನ ವೀಕ್ ಡೇ ಬಂದಿದ್ರೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ತೀವಿ. ಹಾಗೆ ಅಲ್ಲಿ ಎಲ್ಲಾದರೂ ಮಾಲ್ಗೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಬಟ್ ಈ ಸಲ ಸುಮ್ಮನೆ ರೆಡಿಯಾಗು ಎಲ್ಗಾರು ಹೋಗೋಣ ಅಂತ ಹೇಳಿದ್ರು. 2 ಡೇಸ್‌ಗೆ ಬಟ್ಟೆ ಕೂಡ ಇಟ್ಕೋ ಅಂತ ಹೇಳಿದ್ರು. ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಲಾರಿಟಿನೇ ಇರಲಿಲ್ಲ. ಹಾಗೆ ಹೋಗ್ತಾ ಇದ್ದಂಗೆನೆ ಮಧ್ಯದಲ್ಲಿ ನಂಜನಗೂಡ್ಗೆ ಹೋದ್ವಿ. ನಂಜನಗೂಡು ದೇವಸ್ಥಾನ ನೋಡಿ ಸುಮಾರು ದಿವಸ ಆಗಿತ್ತು. ಆ್ಯಕ್ಚುಲಿ ನಾನು ಒಂದೇ ಸಲ ನೋಡಿದ್ದು. ಅಲ್ಲಿಗೆ ಹೆಂಗೂ ನನ್ನ ಬರ್ತ್ಡೇ ಅಲ್ವಾ ದೇವ್ರ ದರ್ಶನ ಆಯಿತು ಅಂತ ಅಂದ್ಕೊಂಡು ಹೋದ್ವಿ. ತುಂಬ ಅಂದರೆ ತುಂಬಾ ರಶ್ ಇತ್ತು, ಬಟ್ ಬೇಗನೆ ದರ್ಶನ ಆಯಿತು. ನಂಜನಗೂಡು ದೇವಸ್ಥಾನ ದರ್ಶನ ಆದಮೇಲೆ ಇಲ್ಲೇ ಒಂದು ಕಡೆ ಮಧ್ಯದಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ರೂ ನಮಗೆ ಊಟಿಗೆ ಹೋಗೋಣ ಅಥವಾ ವಯನಾಡ್ಗೆ ಹೋಗೋಣ ಅನ್ನೋ ಕನ್ಫ್ಯೂಷನ್ನೇ ಇತ್ತು. ಬಟ್ ಆಮೇಲೆ ವಯನಾಡ್ ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಊಟ ಆದಮೇಲೆ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂದ್ಕೊಂಡ್ರು. ಈ ಸಲ ನನ್ನ ಬರ್ಡೇ ವೆಡ್ನೆಸ್ಡೇ ಬಂದಿತ್ತು. ಅದಕ್ಕಾಗಿ ನಾವು ವೀಕ್ ಡೇಸ್ ಅಲ್ವಾ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಫೀಸಲ್ಲಿ 1 ಡೇ ಮಾತ್ರ ನಾನು ರಜೆ ಹಾಕ್ಕೊಂಡಿದ್ದೆ. ಬಟ್ ಹೇಗೋ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು 2 ಡೇಸ್ ಹೋಗಿ ಮತ್ತೆ ವಾಪಸ್ ಬರೋಣ ಅಂತ ಅಂದ್ಕೊಂಡು ವಯನಾಡ್ ಕಡೆ ಹೊರಟಿದ್ವಿ. ಬಟ್ ಇನ್ನೂ ನಾನು ಯಾವುದೋ ರೆಸಾರ್ಟ್ ಕೂಡ ಬುಕ್ ಮಾಡಿರಲಿಲ್ಲ. ಆನ್ ದಿ ವೇ ಚೆಕ್ ಮಾಡಿ ಹಾಗೆ ಬುಕ್ ಮಾಡೋಣ ಅಂತ ಸುಮ್ಮನೆ ಹೋಗ್ತಾ ಇದ್ವಿ. ಯಾಕಂದರೆ ನಮಗೆ ಎಲ್ಲಿ ಹೋಗ್ತೀವಿ ಅನ್ನೋ ಕ್ಲಾರಿಟಿನೇ ಇರಲಿಲ್ಲ. ಕೊನೆಗೆ ಸುಲ್ತಾನ್ ಬತ್ತೇರಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಆನ್ ದಿ ವೇ ನೋಡ್ತಾ ನೋಡ್ತಾ ನಾನು ರೆಸಾರ್ಟ್ ಕೂಡ ಬುಕ್ ಮಾಡಿದೆ. ಹೇಗಿರುತ್ತೆ ಅಂತ ಸುಮ್ಮನೆ ಒಂದು ಇಮೇಜಲ್ಲಿ ನೋಡಿಕೊಂಡು ಚೆನ್ನಾಗಿರ್ಬೋದು ಅನ್ನೋದ್ರಲ್ಲಿ ನಾನು ಬುಕ್ ಮಾಡಿದೆ. ವಯನಾಡು ಹೋಗೋವಾಗ ಈ ಥರ ನೋಡಿ ನೇಚರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಕಾಡು ಮಧ್ಯದಿಂದ ಪಾಸ್ ಆಗಬೇಕಾಗಿರುತ್ತೆ. ಅಲ್ಲಿ ತುಂಬ ಆ್ಯನಿಮಲ್ಸ್ನೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಮಳೆ ತುಂಬಾ ಸ್ಟಾರ್ಟ್ ಆಗೋಯಿತು. ಕೇರಳ ಸೈಡೆಲ್ಲ ಮಳೆ ಜಾಸ್ತಿ ಅಂತ ಹೇಳ್ತಿದ್ರು. ಹೇಗಪ್ಪ ಹೋಗೋದು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾಪ್ ಆಯಿತು. ಒಂದೊಂದ್ಸಲ ಹೇಗಿರುತ್ತೆ ಅಂದರೆ ಎಲ್ಲಿಗೋ ಹೋಗೋಣ ಅಂತ ಅಂದ್ಕೊಂಡಿರ್ತೀವಿ, ಹೋಗೋಕ್ಕಾಗಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಬಟ್ ಈ ಥರ ಎಕ್ಸ್ಪೆಕ್ಟೇಷನ್ನೇ ಇಲ್ಲದೆ ಎಲ್ಲಿಗೋ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂದರೆ ತುಂಬಾ ಸರ್ಪ್ರೈಸಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಕಾಡಲ್ಲಿ ಎನಿಮಲ್ಸ್ ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದರು. ನನ್ನ ಮಗ ಯೂಶ್ವಲಿ ಸ್ವಲ್ಪ ಅವನಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಅವನ್ನ ಜಾಸ್ತಿ ಹೊತ್ತು ಮಲಗಿಸೇ ಬಿಟ್ಟಿರ್ತೀವಿ. ಬಟ್ ಹೋಗೋವಾಗ ಎಲ್ಲ ತುಂಬ ಕಾಡೆಲ್ಲ ಇತ್ತು. ಆಮೇಲೆ ಸ್ವಲ್ಪ ಜಿಂಕೆ, ಆನೆ ಮತ್ತು ಕೋತಿಗಳನ್ನೆಲ್ಲ ನೋಡಿಕೊಂಡು ಹೇಗೋ ಒಂಚೂರು ವಾಮಿಟ್ ಮಾಡ್ದೇ ಅಲ್ಲಿಗೆ ರೀಚ್ ಆದ್ವಿ. ನಮಗೆ ಮೈಸೂರಿಂದ ಸುಲ್ತಾನ್ ಬತ್ತೇರಿ ಮತ್ತು ಊಟಿ ಎರಡೂ ಸೇಮ್ ಡಿಸ್ಟೆನ್ಸ್ ಆಗುತ್ತೆ ಆಲ್ಮೋಸ್ಟ್. ಸ್ವಲ್ಪ ಊಟಿ ಸೈಡ್ ಘಾಟ್ ಸೆಕ್ಷನ್ ಜಾಸ್ತಿ ಇತ್ತು. ಫಸ್ಟು ಊಟಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಊಟಿ ಆಗಲೇ ಕವರ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಇದು ರೈನಿ ಸೀಸನ್ ಅಲ್ವಾ ಅಂತ ಬೇಡ ವಯನಾಡ್ ಕಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಈಗ. ನಾವು ಲಾಸ್ಟ್ ಟೈಮ್ ಊಟಿಗೆ ಹೋದಾಗ ಜಾಸ್ತಿ ಜಿಂಕೆಗಳು ಮತ್ತು ಆನೆಗಳೆಲ್ಲ ಸಿಕ್ಕಿತ್ತು. ಬಟ್ ಈ ಸಲನೂ ಅಷ್ಟೇ 1-2 ಆನೆಗಳನ್ನ ನೋಡಿದ್ವಿ. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ. ಅದು ಕಾಡಲ್ಲಿರೋ ಆನೆಗಳು ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀವಿ ಅಂದರೆ ಅವ್ರಿಗಂತೂ ತುಂಬಾ ಖುಷಿ ಆಗಿಬಿಟ್ಟಿತ್ತು. ಸ್ವಲ್ಪ ಜಿಂಕೆಗಳನ್ನೂ ಅಷ್ಟೇ ಸ್ವಲ್ಪ ದೂರದಿಂದನೇ ನೋಡಿದ್ವಿ. ಆನೆಗಳಷ್ಟೇ ಇಷ್ಟು ಹತ್ತಿರದಿಂದ ನೋಡಿದ್ದು. ಬಿಟ್ಟರೆ ಇನ್ನು ಸ್ವಲ್ಪ ರೋಡಲ್ಲಿ ಕೋತಿಗಳೆಲ್ಲ ನೋಡಿದ್ವಿ. ನೀವೇನಾದರೂ ಮೈಸೂರಿಂದ ಜರ್ನಿ ಮಾಡ್ತಾ ಇದ್ದರೆ ಈ ಥರ ವಯನಾಡ್ ಏನಾದ್ರು ಹೋಗ್ತಾ ಇದ್ದರೆ ಮಧ್ಯದಲ್ಲಿ ನಂಜನಗೂಡು ದೇವಸ್ಥಾನ ಕೂಡ ನೋಡ್ಕೊಂಡು ಹೋಗ್ಬೋದು. ನಾವು ಅದೇ ಥರ ನಮಗೆ ಪ್ಲ್ಯಾನ್ ಇರಲಿಲ್ಲ. ಬಟ್ ಸ್ಟಿಲ್ ನನ್ನ ಬರ್ತ್ಡೇ ಅಲ್ವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಕಾಡಿನ ಮೂಲಕ ಹೋಗ್ತಾ ಇರುವಾಗ ನೋಡ್ತಾ ಇರ್ಬೋದು ಈ ಥರ ಜಿಂಕೆಗಳು, ಆನೆಗಳು ಎಲ್ಲ ನೋಡಿದ್ವಿ. ಆನ್ ದಿ ವೇ ನಮಗೆ ಮುತ್ತುಂಗ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಸಿಗುತ್ತೆ. ನಾವು ಹೋದಾಗ 4 ಗಂಟೆ ಆಗಿತ್ತು. ಜೀಪ್ಗಳಾಗಲೇ ಫಿಲ್ ಆಗಿ ಹೋಗಿತ್ತು. ಬಟ್ ನಾವೇನಾದರೂ ಬಸ್ಗೆ ವೇಟ್ ಮಾಡಬೇಕು ಅಂದರೆ ಅದು ಫಿಲ್ ಆಗೋ 23 ಮೆಂಬರ್ಸ್ ಆಗೋವರೆಗೂ ವೇಟ್ ಮಾಡಬೇಕು ಅಂತ ಹೇಳಿದರು. ಸ್ವಲ್ಪ ಹೊತ್ತೇನೋ ವೇಟ್ ಮಾಡಿದ್ವಿ. ಬಟ್ ಬಸ್ ಫಿಲ್ ಆಗೋಷ್ಟು ಜನ ಬರಲೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಈ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲಿ ಮಕ್ಕಳಿಗೆ ಆ್ಯನಿಮಲ್ಸ್ ತೋರಿಸ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಹೋದ್ರಾಯ್ತು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ವೈಲ್ಡ್ ಲೈಫ್ ಸೆಂಚುರಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಜೀಪ್ ಮತ್ತು ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ನಾವು ಮಕ್ಕಳು ಚಿಕ್ಕದಿದ್ದರಿಂದ ನಾವು ಬಸ್ಸಲ್ಲಿ ಹೋಗೋಣ ಅಂತ ವೇಟ್ ಮಾಡಿಕೊಂಡು ಕೊನೆಗೆ ಆಗಲಿಲ್ಲ. ಸೊ ನಮ್ಮ ಜರ್ನಿನ ಸುಲ್ತಾನ್ ಬತ್ತೇರಿ ಕಡೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ರೆಸಾರ್ಟ್ ಆಗಲೇ ಬುಕ್ ಆಗಿತ್ತು. ಹೋಗಿ ಇವತ್ತು ಇನ್ನೇನು ಪ್ಲೇಸಸ್ ನೋಡೋದಿಲ್ಲ, ಬರೀ ಸ್ಟೇ ಮಾಡೋದು ಅಂತ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಲೇ ವಿಲೇಜಿಯೋ ಅನ್ನೋ ರೆಸಾರ್ಟ್ನ ನಾನು ಬುಕ್ ಮಾಡಿದ್ದೆ. ಇದೇ ಲಾಗಲ್ಲಿ ತೋರಿಸೋಣ ಅಂದರೆ ತುಂಬ ಲೆಂದಿ ಆಗಿಬಿಡುತ್ತೆ, ಎಲ್ಲರಿಗೂ ಬೋರಿಂಗ್ ಅಂತ ಅನಿಸುತ್ತೆ ಅಂತ ಹೇಳಿ ನಾನು ಅದು ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ.
ವೀಕ್ಡೇ ಹೋಗಿದ್ರಿಂದ ನಮಗೆ ತುಂಬ ಅಫೋರ್ಡೆಬಲ್ ಪ್ರೈಸ್ಗೆನೆ ಸಿಕ್ತು. ಮತ್ತೆ ಹೋಗ್ತಿದ್ದಂಗೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಈ ಮಕ್ಕಳು ಕಾರಲ್ಲೂ ಕೂಡ ಸುಮ್ಮನೆ ಜಗಳ ಮಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ತಾರೆ, ಆಮೇಲೆ ಸ್ವಲ್ಪ ಹೊತ್ತಿಗೆ ಈ ಥರ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೇರಳದ ಮನೆಗಳಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಜಾಗ ಕೂಡ ಇರುತ್ತೆ, ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಟ್ಟಿರ್ತಾರೆ. ನೋಡಿ ಈ ಥರ ನಂದು ಬರ್ತ್ಡೇ ಅರ್ಧ ದಿನ ಪೂರ್ತಿ ಜರ್ನಿಲೇ ಹೋಯಿತು. ನೆಕ್ಸ್ಟ್ ಇಲ್ಲಿ ಹೋಗಿ ಲೇ ವಿಲಾಜಿಯೋದಲ್ಲಿ ಸ್ಟೇ ಮಾಡಿ ರಾತ್ರಿ ಊಟಕ್ಕೆ ಹೊರಗಡೆ ಹೋದ್ವಿ. ಇಷ್ಟೇ ನೋಡಿ ನನ್ನ ಬರ್ತ್ಡೇ ಈ ಥರ ಆಗಿತ್ತು. ಈ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.